ಮೊದಲು ಒಂದು ಮಿಸ್ಕನ್ಸೆಪ್ಷನ್ ಇದೆ, ರುದ್ರಾಕ್ಷಿ ನಾನ್ ವೆಜ್ ತಿನ್ನೋರು ಹಾಕೋಬಾರ್ದು ಅಂತ. ಹಾಗಿದ್ರೆ ನಾನ್ ವೆಜ್ ತಿಂದ್ಬಿಟ್ಟು ಮೋಸ ಮಾಡ್ಬೋದಾ? ಕರೆಕ್ಟ್ ಅಲ್ವಾ? ಹೌದು. ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ದುಡ್ಡು ಹೊಡಿಬೋದಾ? ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ಆಸ್ತಿ ಕೈ ಹಾಕ್ಬೋದಾ? ಅದೇನು ರುದ್ರಾಕ್ಷಿ ಮಾತ್ರ ನಿಮಗೆ ಸಮಸ್ಯೆ ಮಾಡುತ್ತೆ, ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಮಸ್ಯೆ ಮಾಡಲ್ಲ ಅಂತ ಹೆಂಗೆ? ಅದನ್ನು ಒಂದಕ್ಕೊಂದಕ್ಕೆ ತಾಳಿನೇ ಇಲ್ಲ. ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋದು, ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡೋದು, ನಾನ್ ವೆಜ್ ತಿಂದ್ಬಿಟ್ಟು ಸಂಬಂಧವೇ ಇರದೇ ಇರತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಾಡೋದು, ಎಸ್ಪೆಷಲಿ ಡಿಜಿಟಲ್ ಮೀಡಿಯಾದಲ್ಲಿ ಜಾಸ್ತಿ ಬರುತ್ತೆ. ಯಾವನೋ ಯಾರಿಗೋ ಇವನು ಸರಿನಾ ಅಂತ ಹಾಕಿದ್ರೆ ಅಲ್ಲೊಂದು 50 100 ಎಲ್ಲ ಮೆಸೇಜ್ಗಳಲ್ಲೂ ಬರೀ ಬೈಯೋದು ಅವನಿಗೆ. ಇವನು ಯಾರು ಅಂತ ಅವ್ನಿಗೆ ಗೊತ್ತಿಲ್ಲ, ಇವನು ಯಾರು ಅಂತ ಗೊತ್ತಿಲ್ಲ, ಬೈಯೋದು. ಅದಕ್ಕೆ ಬೇಕಾದ್ರೆ ನಿಮಗೆ ದೋಷ ಬರುತ್ತೆ ಹೊರತು ನಾನ್ ವೆಜ್ ತಿಂದು ನೀವು ರುದ್ರಾಕ್ಷಿ ಹಾಕ್ಕೊಂಡ್ರೆ ದೋಷ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ, ಪುರಾಣದಲ್ಲೂ ಬರೋದಿಲ್ಲ. ನಾನ್ ವೆಜ್ ಅನ್ನೋದು ನಿಮ್ಮ ಆಹಾರ, ನಿಮ್ಮ ಹೊಟ್ಟೆಗೆ ಆಹಾರ, ನಿಮ್ಮ ರುಚಿ, ಬಾಯಿಗೆ ರುಚಿ. ಆದರೆ ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ರಿಗೆ ಮೋಸ ಮಾಡ್ತಕ್ಕಂಥದ್ದೆಲ್ಲ, ಮೋಸ ಮಾಡ್ತಕ್ಕಂಥದ್ದು ನಿಮಗೆ ದೋಷ. ರುದ್ರಾಕ್ಷಿ ಹಾಕಿದ್ರೆ ದೋಷ ಅಲ್ಲ. ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರನ್ನ ಬೈತಾ ಇದ್ದೀರಾ ಅನ್ಯಾಯವಾಗಿ, ಅದು ದೋಷ. ರುದ್ರಾಕ್ಷಿ ಹಾಕ್ಕೊಂಡ್ರೆ ದೋಷ ಇಲ್ಲ. ನಾನ್ ವೆಜ್ ತಿಂದ್ಬಿಟ್ಟು ಇನ್ನೊಬ್ಬರ ಆಸ್ತಿ ಹೊಡಿತೀರ, ಅದು ದೋಷ. ರುದ್ರಾಕ್ಷಿ ಹಾಕ್ಕೊಂಡ್ರೆ ದೋಷ ಇಲ್ಲ. ಇದನ್ನು ನಮ್ಮ ಹಿಂದೂ ಸನಾತನದಲ್ಲಿ ಇರ್ತಕ್ಕಂಥವ್ರೆಲ್ಲನೂ ಸ್ವಲ್ಪ ಅರ್ಥ ಮಾಡ್ಕೊಳ್ತೀವಿ. ಕಿವಿಲಿ 2 ಕಿವಿ ಕೊಟ್ಟಿದ್ದಾನೆ. ಹಾಗೆ ರುದ್ರಾಕ್ಷಿಯಲ್ಲಿ ಏನಿದೆ? ಅಲ್ಲೇನೋ ಶಾಪ ಕೊಡ್ತಕ್ಕಂಥದ್ದು ಏನಾರು ಇದೆಯಾ? ಏನೋ ಶಾಪ ಕೊಡೋಕ್ಕಂಥದ್ದು ಏನಾರು ಇದೆಯಾ ರುದ್ರಾಕ್ಷಿಲಿ? ರುದ್ರಾಕ್ಷಿಲಿ ಇರ್ತಕ್ಕಂಥದ್ದು ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಕಾಪರ್ ವೈರ್ ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಬ್ಯಾಟ್ರಿ ಕೊಟ್ಟರೆ ಕನೆಕ್ಟ್ ಆಗುತ್ತೆ, ಲೈಟ್ ಬಲ್ಪ್ ಆಗುತ್ತೆ ರುದ್ರಾಕ್ಷಿಲಿ. ಅದು ನೋಡೋಕ್ಕೆ ಮರ ಇದ್ದಂಗಿದೆ. ಇಟ್ ಈಸ್ ಎ ಕಂಡಕ್ಟರ್ ಆಫ್ ಲೈಟ್, ಎಲೆಕ್ಟ್ರಿಸಿಟಿ. ಅದನ್ನು ನಮ್ಮ ಋಷಿಮುನಿಗಳು ಭಾಳ ಹಿಂದೆ ಪ್ರಕೃತಿಲಿ ಸಿಗ್ತಕ್ಕಂಥ ಅನೇಕ ವಸ್ತುಗಳಲ್ಲಿ ಯಾವ ವಸ್ತು ಸ್ವಲ್ಪ ಕರೆಂಟ್ ಇರ್ತಕ್ಕಂಥದ್ದು ಅಂತ ನೋಡಿರೋದು. ಕರೆಂಟ್ ಪಾಸ್ ಆಗುತ್ತೆ ಅದರಲ್ಲಿ. ಏಕೆಂದರೆ ಮಾನವನ ದೇಹದಲ್ಲಿ ಕಾಂತಿ, ವಿದ್ಯುತ್ ಕಾಂತಿ ಸಂಚಾರ ಮಾಡ್ತಾ ಇರುತ್ತೆ ಭಾಳ ಕಮ್ಮಿ ಪ್ರಮಾಣದಲ್ಲಿ. ಕೆಲವು ಸಣ್ಣ ವೋಲ್ಟಲ್ಲಿರುತ್ತೆ ನಮ್ಮ ಬಾಡಿಯಲ್ಲಿ, ವೋಲ್ಟೇಜ್ ಇರುತ್ತೆ. ವೋಲ್ಟೇಜ್ 0 ಆದಾಗ ಸತ್ತ. ವೋಲ್ಟೇಜ್ ಇದ್ದೇ ಇದೆ ನಮ್ಮ ಬಾಡೀಲಿ. ಆ ವೋಲ್ಟೇಜನ್ನು ನಿಯಂತ್ರಣ ಮಾಡೋಕ್ಕೇ ರುದ್ರಾಕ್ಷಿ ಇರೋದು. ಸುಮ್ಮನೆ ಹುಚ್ಚರ ಥರ ನಾನ್ ವೆಜ್ ತಿಂತಾರೆ ಹಾಕೋಬೋದಾ ಅಂತ ಈ ಮೂಢನಂಬಿಕೆಯಿಂದ ಆಚೆ ಬನ್ನಿ. ಎಲ್ಲರೂ ಮೂಢನಂಬಿಕೆಯಿಂದ ಆಚೆ ಬನ್ನಿ. ಯಾವನೋ ಹೇಳ್ತಾನಲ್ಲಿ, ದೇವಸ್ಥಾನದಲ್ಲಿ ಕೂತಿರೋನೋ ಅಥವಾ ಮತ್ತೊಬ್ಬನ ಯಾರೋ ಆ ತಿಮಸ್ತರು ಸ್ವಲ್ಪ ಕೆಲವರು ಕೆಟ್ಟೋಗಿರ್ತಾರೆ, ಅವರು ನಾನ್ ವೆಜ್ ತಿನ್ನಿ ಪರವಾಗಿಲ್ಲ, ಮೋಸ ಮಾಡಬೇಡಿ ಅಂತ ಹೇಳಲ್ಲ. ನಾನ್ ವೆಜ್ ತಿನ್ನಿ ಪರವಾಗಿಲ್ಲ, ಇನ್ನೊಬ್ರು ಹೊಟ್ಟೆ ಹೊಡಿಬೇಡಿ ಅಂತ ಹೇಳಲ್ಲ. ರುದ್ರಾಕ್ಷಿ ಹಾಕೋಬೇಡಿ. ಅವ್ರದ್ದೆಲ್ಲ ಏನು ಗೊತ್ತಾ, ಒಂದು ಚೌಕಟ್ಟಲ್ಲಿ ಮಾತ್ರ ನಿಮಗೆ ಹೇಳ್ಕೊಡ್ತಾರೆ. ಒಬ್ಬ ಜ್ಯೋತಿಷ್ಯ ಆದವನು, ಒಬ್ಬ ಪುರೋಹಿತ ಆದವನು, ಒಬ್ಬ ಯಾರು ಸನ್ಯಾಸಿ ಅಂತ ಕರೀತಾರಲ್ಲ ಆದವನು ಇದನ್ನೆಲ್ಲ ಮೀರಿ ಮಾತಾಡಬೇಕು. ರುದ್ರಾಕ್ಷಿ ನಾನ್ ವೆಜ್ ತಿಂದರೆ ಹಾಕೋಬಾರ್ದು, ಅದು ತಿಂದರೆ ಹಾಕೋಬಾರ್ದು. ನಾನ್ ವೆಜ್ ಜೊತೆಗೆ ಕೆಲವರಿಗೆ ಒಂದಿಷ್ಟು ಸಮುದಾಯದವ್ರು ಮಾತ್ರ ಹಾಕೊಳ್ಬೇಕು ಅನ್ನೋದು ಕೂಡ ಒಂದ್ ಕಡೆ ಟಾಕ್. ಒಬ್ಬೊಬ್ಬರಿಗೆ ತಿನ್ನೋ ಅನ್ನ ಯಾವ ಸಮುದಾಯದವ್ರು ತಿನ್ಬೇಕು ಹೇಳಮ್ಮ? ತಿನ್ನೋ ಅನ್ನ ಯಾವ ಸಮುದಾಯದವ್ರು? ಎಲ್ಲ ಊಟ ಮಾಡ್ತೀವಿ. ಅಕ್ಕಿ ನಮ್ದಲ್ಲ, ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಅದು ಅನ್ನ ಬಂದಾಗ ಅದು ನಮ್ಮದು ಅಲ್ವಾ? ಅಕ್ಕಿಗೆ ಹಾಕೋ ನೀರು ಯಾರ್ದು? ಪ್ರಕೃತಿಯಿಂದ ಸಿಕ್ಕಿರೋದು. ಹೌದಲ್ವಾ? ಆ ನೀರಲ್ಲಿ ಏನಾದ್ರು ಭೇದ ಇದೆಯಾ? ಇಲ್ಲ. ಮತ್ತೆ ಹಾಗೆ ರುದ್ರಾಕ್ಷಿಲಿ ಏನಾದ್ರು ಬರ್ದಿದೆಯಾ ಅದ್ರ ಮೇಲೆ ಇಂಥವ್ರೇ ಹಾಕೋಬೇಕು ಅಂತ? ಎಲ್ಲರೂ ಬರ್ದಿದೆಯಾ? ಮರ ಹೇಳ್ಬಿಟ್ಟಿದೆ ಹಿಂಗೆ ನಿಂತ್ಕೊಂಡು ಮರ, ನೋಡಪ್ಪ ಇವ್ರು ಮಾತ್ರ ಹಾಕೋಬೇಕು, ಇನ್ನು ಬೇರೆಯವ್ರಿಗೆ ಏನು ಅಷ್ಟೊಂದು ಇದು ಪ್ರೈವೇಸಿ ಇದೆ ಅದಕ್ಕೆ, ಇಂಥವ್ರಿಗೆ ನಾವು ಸಮುದಾಯಕ್ಕೆ ಕೊಡ್ತೀವಿ ಅಂತ. ಆ ಥರದ್ದು ಯಾವುದೂ ಕೂಡ ಇಲ್ಲ. ಮನುಷ್ಯನಷ್ಟು ನೀಚ ಮತ್ತೊಬ್ಬ ಇಲ್ಲ. ಅವನು ಯಾವುದೇ ಪರಿಸ್ಥಿತಿಲಿರಲಿ, ಯಾವುದೇ ಒಂದು
ಸ್ಥಾನದಲ್ಲಿರಲಿ ನೀಚಾನೇ ಅವನು ಬುದ್ಧಿ. ನಿಮಗೆ ಪೊಲೀಸಲ್ಲಿ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಲಾಯರ್ಗಳಲ್ಲಿ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಹಾಗೆ ಯಾವುದೇ ಡಾಕ್ಟ್ರಲ್ಲೂ ಕೂಡ ದಿ ಮೋಸ್ಟ್ ನೋಬಲ್ ಪ್ರೊಫೆಷನ್ ಅಂತ ಕರಿತೀವಿ. ಅಲ್ಲೂ ಕೂಡ ನಮಗೆ ಒಳ್ಳೆಯವರು ಸಿಗ್ತಾರೆ, ನೀಚರು ಸಿಗ್ತಾರೆ. ಹಾಗಿದ್ರೆ ಪ್ರೊಫೆಷನ್ ಈಸ್ ನಾಟ್ ದಿ ಪ್ರಾಬ್ಲಮ್, ಇಂಡಿವಿಜುವಾಲಿಟಿ ಈಸ್ ಎ ಪ್ರಾಬ್ಲಮ್ ಅಂತ ಹೇಳ್ತಾರೆ. ವ್ಯಕ್ತಿತ್ವ ಸಮಸ್ಯೆ, ಆ ವೃತ್ತಿ ಸಮಸ್ಯೆ ಅಲ್ಲ. ಹಾಗೆ ಜ್ಯೋತಿಷ್ಯ ಸಮಸ್ಯೆ ಅಲ್ಲ. ದೇವರ ಪೂಜೆಯನ್ನು ಮಾಡ್ತಕ್ಕಂಥ ಆಗಮಶಾಸ್ತ್ರದ ಮುಖಾಂತರ ಮಾಡ್ತಕ್ಕಂಥ ಪೌರೋಹಿತದ ವಿಚಾರದಲ್ಲಿ ಅದೊಂದು ವೃತ್ತಿ, ಅದು ಸಮಸ್ಯೆ ಅಲ್ಲ. ವಿಚಾರಧಾರೆ, ವ್ಯಕ್ತಿತ್ವ, ವೈಯಕ್ತಿಕ ವಿಚಾರ ಅಲ್ಲಿ ನಮಗೆ ಗೊಂದಲವನ್ನು ಉಂಟು ಮಾಡುತ್ತೆ. ಅದನ್ನು ನಾವು ಪ್ರೊಫೆಷನ್ಗೆ ಕನೆಕ್ಟ್ ಮಾಡ್ತೀವಿ, ಅದು ತಪ್ಪು. ಈಗ ಡಾಕ್ಟ್ರ್ ಯಾರಿಗೋ ಒಬ್ಬಂಗೆ ಡಾಕ್ಟ್ರು ಕಿಡ್ನಿ ಹೊಡೆದ, ಎಂಟೈರ್ ಡಾಕ್ಟ್ರ್ ಬೈಯೋಕ್ಕಾಗತ್ತಾ? ಅವನ ವ್ಯಕ್ತಿತ್ವದಲ್ಲಿ ಆ ತಪ್ಪಿತ್ತು. ಪ್ರೊಫೆಷನ್ ಅದೇ ಇರ್ಬೋದು, ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಯಿತು. ಸೊ ವ್ಯಕ್ತಿತ್ವ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಅವನು ಮಾಡ್ತಕ್ಕಂಥ ವೃತ್ತಿ ಮೇಲೆ ಕಣ್ಣಾಯಿಸೋದು ಜಾಸ್ತಿ. ಒಬ್ರು ತಪ್ಪು ಮಾಡಿದ್ರು ಎಲ್ಲರೂ ತಪ್ಪು ಮಾಡಿದ್ರು ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಈಗ ಜ್ಯೋತಿಷಿ ನಾವು ತಪ್ಪು ಮಾಡಿದ್ರೆ ಇವನು ಅಸ್ಟ್ರಾಲಜರ, ಇವನಿಗೆ ಬುದ್ಧಿ ಇರಲಿಲ್ವಾ, ಊರಿಗೆಲ್ಲ ಹೇಳ್ತಾನೆ ಅಂತ. ಆಯ್ತಪ್ಪ, ಊರಿಗೆಲ್ಲ ಹೇಳ್ತೀವಿ, ಕೇಳಿದ್ರ ಹೋಗ್ಲಿ, ನಾವು ತಪ್ಪು ಮಾಡಿದ್ವಪ್ಪ ಅನ್ಕೊಳ್ಳಿ. ನಾವು ಊರಿಗೆಲ್ಲ ಹೇಳಿದ್ವಿ, ಬನ್ನಿ ಜ್ಯೋತಿಷ್ಯ ಕಲ್ತ್ರ ಬಂದು. ನೀವು ನಮ್ಮ ಹತ್ರ ಜ್ಯೋತಿಷ್ಯ ಬಂದು ಕಲ್ತಿಲ್ಲ ಅಂತಂದರೆ ನೀವು ನಮ್ಮ ಬಗ್ಗೆ ಕೇಳೋ ಅರ್ಹತೆಯೂ ಇಲ್ಲ. ಕರೆಕ್ಟ್ ಅಲ್ವಾ? ಕಾಮನ್ ಅಲ್ವಾ? ಊರಿಗೆಲ್ಲ ಹೇಳ್ತಾನೆ, ಹೌದು ಹೇಳ್ತೀನಿ, ಊರಿಗೆಲ್ಲ ಕೇಳಿದಾರಾ? ಸೆಕೆಂಡ್ ಕ್ವಶನ್. ಹೇಳೋರು ಹೇಳ್ತಾರೆ, ಕೇಳೋರು ಕೇಳಿದ್ದೀರಾ ಅನ್ನೋ ಫಸ್ಟ್ ಪ್ರಶ್ನೆ ಇಟ್ಕೋಬೇಕು. ಆ ಹೇಳೋರ್ದು ಏನಾದ್ರು ಸಮಸ್ಯೆ ಆದಾಗ ಕೇಳೋರು ಎದ್ದುಬಿಡ್ತಾರೆ, ಹಿಂಗೆ ಅಂತ. ಸೊ ಇದನ್ನೇ ಜನಮರಳೋ ಜಾತ್ರೆ ಮರಳೋ ಆಗಿರೋದು ಲೈಫಲ್ಲಿ. ಅದು ಎಸ್ಪೆಷಲಿ ಇಂಡಿಯಾದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ಇಲ್ಲ. ಬೇರೆ ಕಂಟ್ರಿಲೆಲ್ಲ ಏನಾದ್ರು ಆದರೆ ಅದು ವೈಯಕ್ತಿಕ ಅಂತಾರಷ್ಟೇ. ಪ್ರೊಫೆಷನ್ಗೂ ವೈಯಕ್ತಿಕಕ್ಕೂ ಸಂಬಂಧ ಇಲ್ಲ ಬೇರೆ ಕಂಟ್ರಿಲಿ. ಇಂಡಿಯಾ ಯಾವಾಗಲೂ ಕೂಡ ವೈಯಕ್ತಿಕ ವಿಚಾರನ ಪರ್ಸ್ನಲ್ಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಪ್ರತಿ ಸತಿ ಅಷ್ಟೇ, ವೈಯಕ್ತಿಕ ವಿಚಾರನ ಪರ್ಸ್ನಲ್ಗೆ ಅಟ್ಯಾಕ್ ಮಾಡಿಬಿಡ್ತಾರೆ. ಪರ್ಸ್ನಲ್ ಇರತಕ್ಕಂಥದ್ದು ವೃತ್ತಿಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಅವ್ನು ಮಾಡ್ತಕ್ಕಂಥ ವೃತ್ತಿಗೆ ಅಟ್ಯಾಚ್ ಮಾಡ್ತಾರೆ. ಸೊ ಹಾಗೆ ಇಲ್ಲಿ ನಾವು ರುದ್ರಾಕ್ಷಿಗೆ ವಾಪಸ್ ಬರೋಣ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರುದ್ರಾಕ್ಷಿ ಅನ್ನತಕ್ಕಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬರ್ತಕ್ಕಂಥದ್ದು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ದೇಹದಲ್ಲಿ ಇರ್ತಕ್ಕಂಥ ವಿದ್ಯುತ್ ಶಕ್ತಿನ ಒಳ್ಳೆಯ ರೀತಿ ಒಂದು ಸಮತೋಲನವನ್ನು ತೊಗೊಂಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಸಮತೋಲನವನ್ನು ತೊಗೊಂಬರುತ್ತೆ. ಹಾಗೆ ರುದ್ರಾಕ್ಷಿಯ ಮುಖಗಳು ಅಂತ ಬರುತ್ತೆ. ತುಂಬ ಜನ ಕೇಳಿರ್ತಾರೆ ಮುಖಗಳು ಅಂತ. ಮುಖಗಳು ಅಂದರೆ ಅದರೊಳಗಡೆ ಎಷ್ಟು ಬೀಜ ಇದೆ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಒಂದು ಮುಖ ಅಂದರೆ ಒಂದು ಬೀಜ, 3 ಮುಖ ಅಂದರೆ 3 ಬೀಜ, 6 ಮುಖ ಅಂದರೆ 6 ಸೀಡ್ಸ್ ಇರುತ್ತೆ ಅದರೊಳಗಡೆ, 12 ಮುಖ ಅಂದರೆ 12 ಬೀಜಗಳಿರುತ್ತೆ ಅದರೊಳಗಡೆ. ಒಂದೊಂದು ಬೀಜಕ್ಕೂ ಒಂದೊಂದು ಶಕ್ತಿ ತೋರಿಸಿದ್ದಾರೆ ಅವರು. 12 ಬೀಜಕ್ಕೂ 12 ಶಕ್ತಿ ತೋರಿಸಿದಾಗ ರುದ್ರಾಕ್ಷಿ ಧರಿಸಿ. ಹಾಗೆ ಶಾಸ್ತ್ರದಲ್ಲಿ 9 ಗ್ರಹಕ್ಕೂ 9 ವಿಧವಾಗಿರ್ತಕ್ಕಂಥ ವಿದ್ಯುತ್ ಕಾಂತಿಯನ್ನು ಕಂಡುಹಿಡಿದ್ದಾರೆ ರುದ್ರಾಕ್ಷಿಯಲ್ಲಿ. ಸೊ ಆ ವಿದ್ಯುತ್ ಕಾಂತಿಯನ್ನು ಹೇಗೆ ನಮಗೆ ಅಳವಡಿಸತಕ್ಕಂಥ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಕಂಪನಾಂಕಗಳು ಅಂತ ಕರಿತೀವಿ ನಾವು ಯಾವಾಗಲೂ. ಜ್ಯೋತಿಷ್ಯ ಅಂದರೆ ಕಂಪನಾಂಕ. ನಮಗೆ ತುಂಬ ಚೆನ್ನಾಗಿತ್ತು ಸರ್ ಹೋದ ದಶ ಅಂತಂದರೆ ಆ ಕಂಪನಾಂಕಗಳ ಪಾಸಿಟಿವ್ ಇತ್ತು. ಈ ದಶ ಚೆನ್ನಾಗಿಲ್ಲ ಅಂದರೆ ಕಂಪನಾಂಕಗಳು ನೆಗೆಟಿವ್ ಆಗಿದ್ದಾವೆ. ಆ ಕಂಪನಾಂಕಗಳನ್ನು ರೆಗ್ಯುಲೇಟ್ ಮಾಡೋಕ್ಕೆ ರುದ್ರಾಕ್ಷಿ. ಓಕೆ ಗುರುಜಿ, ಮುಂದುವರ್ಸೋಣ. ಒಂದು ಕಾಲರ್ ಇದೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದೊಡ್ಡಬಳ್ಳಾಪುರದಿಂದ ಮಂಜುಳಾ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಲ್ಲ ಸಾರಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ನಮ್ದೇ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ ಹೇಳಿ. ಸಂಖ್ಯೆ 1 ರಿಂದ 249. ಅಂದ್ರೆ ನಮ್ದು ಅಂದ್ರೆ ನಾವು ಒಂದ್ ಸ್ವಲ್ಪ ಅಂಗಡಿ ಇಟ್ಕೊಂಡಿದೀವಿ ಚಿಕ್ಕದಾಗಿ, ಸ್ವಲ್ಪ ಸಮಸ್ಯೆ ಜಾಸ್ತಿ. ಓಕೆ ಹೇಳಿ, ಹೇಳಿ ನಂಬರ್ ಹೇಳಿ. 23 ಗುರುಜಿ. 23. ಇದರಲ್ಲಿ ಬಂದಿರತಕ್ಕಂಥದ್ರಲ್ಲಿ 4-10-2 ಜಾಗದ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಗುರುಜಿ. 4 ಅಂದರೆ ಜಾಗ. ನಿಮ್ಗೆ ಏನು ಸಮಸ್ಯೆ ಅಲ್ಲಿ? ಜನಕ್ಕೆ ಸ್ವಲ್ಪ ಹೊಟ್ಟೆ ಉರಿ.
ಬಿಸ್ನೆಸ್ ಆಗ್ತಾ ಇದೆ ಅಂತ ಕಣ್ಣು ಜಾಸ್ತಿ ಆಗ್ಬಿಟ್ಟೈತೆ ಗುರುಜಿ. ಅಂದರೆ ಜನ ಯಾವಾಗಲೂ ತುಂಬಿರ್ತಾರೆ ಅಂತ ಹೊಟ್ಟೆ ಊರಿನ ಅಥವಾ ಜನ ಇಲ್ಲ ಅಂತ ಹೊಟ್ಟೆ ಊರಿನ? ಎರಡು ಥರ ಹೊಟ್ಟೆ ಊರಿ. ಇರ್ತಾರೆ ಅಂತಾನೆ ಹೊಟ್ಟೆ ಊರಿ. ನಾವು ಇನ್ನೊಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಆಗೋಗ್ಬಿಟ್ಟಿದೀವಿ ಆಲ್ರೆಡಿ ಕಿರಿಕಿರಿಯಿಂದ. ಬಾಬಾ ಅಂತ ನೀವು ದೇವ್ರ ಸಮಾನ ಬಿಡ್ರಿ. ತೊಂದ್ರೆ ಕೊಟ್ಬಿಟ್ರಿ ಇದ್ರಲ್ಲಿ, ಅಲ್ಲಿ ತೊಂದ್ರೆ ಕೊಟ್ವಿ, ಈಗ ಅಲ್ಲೇ ಸ್ವಲ್ಪ ಪಕ್ಕದಲ್ಲಿ ಇದ್ದೀವಿ, ಅಲ್ಲೂ ಪರವಾಗಿಲ್ಲ, ಏನೋ ನಡ್ಕೊಂಡು ಹೋಗ್ತಾ ಇದೆ, ಆದ್ರೂ ಜನಕ್ಕೆ ಸಮಾಧಾನನೇ ಇಲ್ಲ ಗುರುಜಿ. ಪ್ರಶ್ನಾಶಾಸ್ತ್ರದಲ್ಲಿ ರಾಹು ನಕ್ಷತ್ರದಲ್ಲಿ ಕೇಳಿರೋದ್ರಿಂದ 8 ಮುಖದ ರುದ್ರಾಕ್ಷಿ ಹಾಕಿ, ಯಾರು ನಡೆಸ್ತಾ ಇದ್ದಾರೆ ಅಂಗಡಿ, ನಿಮ್ಮ ಯಜಮಾನ್ರ ನೀವು ನಡೆಸ್ತಾ ಇದ್ರೆ 8 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ 12 ಅಂತ ಬಂದಿರತಕ್ಕಂಥದ್ದಕ್ಕೆ ಕಣ್ದೃಷ್ಟಿಗೆ ಹೋಗೋಕ್ಕೆ ಒಂದು ಮೊಸರು ಪ್ಯಾಕೆಟ್ ನಿಮ್ಮ ಅಂಗಡಿಗೆ ನಿವಾಳಿಸಿ, ಪ್ರತಿ ಶುಕ್ರವಾರ ನಿವಾಳಿಸಿ 3 ಪ್ಯಾಕೆಟ್ ನಿವಾಳಿಸಿ ಬಡವ್ರಿಗೆ ದಾನ ಮಾಡಿ, ಕಣ್ದೃಷ್ಟಿ ಎಲ್ಲ ಮೊಸರಲ್ಲೇ ಹೊಟ್ಟೋಗುತ್ತೆ. ಅರ್ಥ ಆಯ್ತಾ? ಹಾಗೆ ಒಂದು ಹಸಿರು ಕಲರ್ ದಾರ ಬುಧವಾರ ಕಟ್ಕೊಳ್ಳಿ. ಕೈಲಾಶ ಯಂತ್ರ ಅಂತ ಬರುತ್ತೆ, ಸ್ಥಾಪನೆ ಮಾಡಿ, ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಕೈಲಾಶ ಯಂತ್ರ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕೊರಟಗೆರೆಯಿಂದ. ನಮ್ಮ ಹೆಸರು ಮಾರುತಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 20/9/88 ನಮ್ಮ ಬಗ್ಗೆನೆ. ನಮ್ದು ಸ್ವಲ್ಪ ಮದುವೆ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಮತ್ತೆ ಫಸ್ಟ್ ಡೀಟೇಲ್ ಕೊಡೋ ರಾಜಾ. ಹಲೋ ಮಿಸ್ಟರ್ ರಾಜಾ, ಹೇಳಿ ಸರ್. ಫಸ್ಟ್ ಡೀಟೇಲ್ ಹೇಳು. 20/9/1988. ಸಮಯ ಹೇಳಿ, ಊರು ಹೇಳಿ, ಆಮೇಲೆ ಕತೆ ಕೇಳೋಣ. ಊರು ಬಂದ್ಬಿಟ್ಟು ಕೊರಟಗೆರೆ ತಾಲೂಕು. ಅದು ಬಂದ್ಬಿಟ್ಟು ಅಲ್ಲ, ಊರು ಹೇಳಿ ಸಾಕು. ಟೈಮ್ ಹೇಳಿ. ಟೈಮು ಇಷ್ಟು ಲೇಟ್ ಆಗಿ ಹೇಳಿದ್ರೆ ಮದುವೆ ಆದಂಗೆ ನೀವು. 9:30. ಬೆಳಿಗ್ಗೆ 9:30, ರಾತ್ರಿ 9:30? ಬೆಳಗ್ಗೆ ಸರ್ 9:30. ಕೊರಟಗೆರೆನಾ? ಕೊರಟಗೆರೆ. ಈಗ ಮದುವೆ ಆಗಿಲ್ಲ ಅಂತನಾ? ಹೌದು. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಮ್ದು IBM ಹೋಗ್ತಾ ಇದ್ವಿ. ಈಗ ಬೇರೆ ಕಡೆ ಆಶ್ರಮದಲ್ಲಿ ಚೆಕ್ಔಟ್ ಬರೆಯೋದಕ್ಕೆ ಹೋಗ್ತಾ ಇದ್ವಿ. ಬೇರೆ ಕಡೆ ನೋಡ್ತೀವಿ. ನಮ್ಮ ಮೊದಲನೇ ಮದುವೆ ನೋಡ್ತಾ ಇದ್ದೀರಾ? ಹೌದೌದು. ಸದ್ಯಕ್ಕೆ ನಿಮಗೆ 2019ರಿಂದ 2026ವರೆಗೂ ಮಂಗಳ, 2026 ಇನ್ನೊಂದು 4-5 ತಿಂಗಳಿಗೆ ಮುಗಿದೋಗುತ್ತೆ. ಆಮೇಲೆ ರಾಹು. ಈಗ ಸದ್ಯಕ್ಕೆ ಕಾಂಬಿನೇಷನ್ ಯಾಕೆ ಈ ರೀತಿ ಆಗಿದೆ ಅಂತ ವಿವರಣೆ ಮಾಡೋಣ. ಯಾವಾಗ ಇಲ್ಲಿ 5ನೇ ಮನೆ ಬರುತ್ತೋ ನೀವು ಡಿಸಿಷನ್ ತಗೊಂಡಿಲ್ಲ, 4ನೇ ಮನೆಯೂ ಕೂಡ ವಿವಾಹಕ್ಕೆ ನೆಗೆಟಿವ್ ಕಾಂಬಿನೇಷನ್ನು. ಮಧ್ಯದಲ್ಲಿ ಮಾತ್ರ 2 ಕಾಂಬಿನೇಷನ್ ಇದೆ. ಹುಡುಗಿ ಬಂದಿದೆ, ನೀವು ಡಿಸಿಷನ್ ತಗೊಂಡಿಲ್ಲ. ನಾವು ಕೆಲಸದಲ್ಲಿರೋರು ಬೇಕು ಅಂತ ನಿರ್ಧಾರ ಮಾಡಿರ್ತೀರಾ, ಅಥವಾ ಮನೆಯಲ್ಲಿರೋರು ಬೇಕು ಅಂತ ಮಾಡಿರ್ತೀರಾ, ಅಥವಾ ದುಡ್ಡಿರೋರು ಬೇಕು ಅಂತ ಮಾಡಿರ್ತೀರಾ. ಇದು ಕ್ಲಿಯರಾಗಿ ತೋರಿಸ್ತಾ ಇದೆ. ಇದು ಬಿಟ್ಟರೆ ನಿಮಗೆ ಜೀವನದಲ್ಲಿ ಈಗ ಮಾತ್ರ ಇದೆ, ಅಕ್ಟೋಬರ್ ಒಳಗಡೆ ಇದೆ. ಇದು ಬಿಟ್ಟರೆ ವಿವಾಹ ಶೂನ್ಯ ನಿಮ್ಮ ಜೀವನದಲ್ಲಿ. ಸಿಕ್ಕಿದ ಹುಡುಗಿನ ಮಾಡ್ಕೊಂಡ್ರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಅಡುಗೆ ಮಾಡ್ತಾರೆ, ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ತಲೆಕೆಟ್ಟು ನಿಮ್ಮ ಬುದ್ಧಿಲಿ ಲದ್ದಿ ಏನಾದ್ರು ತುಂಬಿದರೆ, ಅರ್ಥ ಆಯ್ತಾ, ದುಡ್ಡಿನ ವಿಚಾರದಲ್ಲಿ ಹೋಗಬೇಡಿ. ಇಷ್ಟು ಕೊಡಬೇಕು, ಅಷ್ಟು ಕೊಡಬೇಕು. ಮನೆತನ 5ನೇ ಮನೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನಿಮ್ಗಿಂತ ಜಾಸ್ತಿ ಅರ್ಥ ಆಗುತ್ತೆ ನಮಗೆ. ಇಂಥದೇ ಬೇಕು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹೆಸರಿಡೋದು ಮಾಡಬೇಡಿ. 2, 4, 5 ಕಾಂಬಿನೇಷನ್ ಬಂದಿರತಕ್ಕಂಥ ಶನಿ ಬ್ಲೂ ಸಫೈರ್ ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ. ಒಂದು ಹೆಣ್ಣು ಬರಲಿ, ನಮಗೆ ಒಂದು ಲಕ್ಷ್ಮಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೇಗ ಶೀಘ್ರದಲ್ಲಿ 3 ತಿಂಗಳಲ್ಲಿ ಆಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ಯಾವೆಲ್ಲ ವಿಚಾರ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್,
ಪಡೆಯಬಹುದಾದ ಶೇಕಡಾವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬನ್ನೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹೇಳಿ. ಡಿಸೆಂಬರ್ 25. ಹಾ, ಡಿಸೆಂಬರ್ 25, ಓಕೆ 2003. ಓಕೆ, ಟೈಮು? ಬೆಳಗಿನ ಜಾವ 4:25. ಓಕೆ, ಊರು? ಊರು ಬನ್ನೂರು. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮ್ಮ ಮಗಳು ಈಗ MCA ಮಾಡ್ತಿದ್ದಾಳೆ, ಲಾಸ್ಟ್ ಸೆಮ್. ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ರಾಹು ದಶೆ 6-3-2. ಜಾಬ್ ಆರಾಮಾಗಿ ಸಿಗುತ್ತಲ್ಲ, ಏನು ಟೆನ್ಷನ್ ಏನಿಲ್ಲ. ಬಟ್ ಆದರೆ ಅದೇ ಊರಲ್ಲಿ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ. ಯಾವ ಊರಲ್ಲಿ ಓದ್ತಾ ಇದ್ದಾರೋ, ಸಿಟಿ ಕಡೆ, ಮೈಸೂರು ಕಡೆ ಅಥವಾ ಬೆಂಗಳೂರು ಕಡೆ ಕೆಲಸ ಸಿಗುತ್ತೆ. ಇದು ಮುಗಿದು ಒಂದು 2-3 ತಿಂಗಳಲ್ಲೇ ಕೆಲಸ ಸಿಗುತ್ತೆ. ಸ್ವಲ್ಪ ಸಂಬಳ ಕಮ್ಮಿ ತೋರಿಸ್ತಾ ಇದೆ, ಬಟ್ ಆದರೂ ಸೇರ್ಕೊಳ್ಳಿ. ಅದ್ರ ಜೊತೆಗೆ ರಾಹು 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. 2-8-11 ಕಾಂಬಿನೇಷನ್ ಬಂದಿರೋದು ಬುಧ. ಬಲಗೈ ಕಿರುಬೆರಳಿಗೆ ಎಮರಾಲ್ಡ್ ಹಾಕ್ಕೊಳ್ಳಿ, ಕೆಲಸ ಸಿಗುತ್ತೆ, ಟೆನ್ಷನ್ ಇಲ್ಲ. ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪದ್ಮಾವತಿ ಅಂತ ಮೇಡಮ್. ಓಕೆ, ಸ್ವಲ್ಪ ಜೋರ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹೇಳಿ. ಡೇಟ್ ಆಫ್ ಬರ್ತು? 3/12/2011. ಓಕೆ, ಟೈಮು? ಟೈಮ್ ಗೊತ್ತಿಲ್ಲ ಮೇಡಮ್. ಟೈಮು ಅಷ್ಟೊಂದು ಇದು ಇಲ್ಲ, ಗೊತ್ತಿಲ್ಲ ಮೇಡಮ್. ಓಕೆ, ಟೈಮ್ ಗೊತ್ತಿಲ್ಲ. ಅಲ್ಲಮ್ಮ, 13 ವರ್ಷದ ಕೆಳಗಡೆ ಹುಟ್ಟಿರೋದು ಟೈಮೇ ಗೊತ್ತಿಲ್ವಾ? ಏನೋ ಸಾಯಂಕಾಲ ಇರ್ಬೋದು. ಯಾರ ಮಗಳಿದು? ನಮ್ಮ ಮಗಳ ಸರ್. ನಮಸ್ಕಾರ. ಹಂಗಾರೆ ನಮಸ್ಕಾರ, ಆಯಿತು, ನಮಸ್ಕಾರ. ನಿಮ್ಮ ಮಗಳ ಟೈಮೇ ಗೊತ್ತಿಲ್ಲ ಅವ್ರಿಗೆ. ಏನೋ ಒಂದು 40 ವರ್ಷ ಹಿಂದೆ ನನ್ನ ಮಗ ಹುಟ್ಟಿದಾನೆ ಮರ್ತೋಗಿರ್ತದೆ. ಈಗ ಎಲ್ಲರೂ 2000 ಇಸ್ವಿ ಆದಮೇಲೆ ಪ್ರತಿಯೊಬ್ಬರು ಜ್ಯೋತಿಷ್ಯ ಅಂದರೆ ಟೈಮ್ ಬರ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ಟೈಮ್ ಇಲ್ಲ ಅಂದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು ಅಂತಲೇ ನಮ್ಮ ಪ್ರೋಗ್ರಾಮ್ ಸರಿಯಾಗಿ ನೋಡಲ್ಲ. ಬೇಡದೇ ಇರೋ ಪ್ರೋಗ್ರಾಮ್ ನೋಡಿ ಹಾಳಾಗಿ ಹೋಗ್ತಾ ಇದ್ದೀರಾ ಈ ಜ್ಯೋತಿಷ್ಯದಲ್ಲಿ. ನಾನು ಇದರಲ್ಲಿ ಹೇಳಿದ್ದೀನಿ, ಯಾರಿಗೆ ಟೈಮ್ ಗೊತ್ತಿಲ್ಲ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರೋರಲ್ಲ. ಗುರುಗಳು ಬೆಲೆನೇ ಗೊತ್ತಿಲ್ಲ ನಿಮಗೆಲ್ಲ, ಸುಮ್ಮನೆ ಕೇಳ್ತೀರಾ ಇಲ್ಲೆಲ್ಲ. ಮುಂದಿನ ಕರೆ ಕೊಡಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಪನಿಷ್ಮೆಂಟ್ ಅದು, ನಾವು ಕಾಲ್ ತಗೋಬಾರ್ದು, ಅದು ಪನಿಷ್ಮೆಂಟ್ ಆಗಿರಲಿ. ಕರೆ ಸಿಕ್ಕಿರುತ್ತೆ, ಅದನ್ನು ಉಪಯೋಗಿಸ್ಕೋಬೇಕು ಅವರು. ಅದು ಬಿಟ್ಬಿಟ್ಟು ಸುಮ್ಮನೆ ಟೈಮ್ ಗೊತ್ತಿಲ್ಲ ಎಲ್ಲ ಹೇಳ್ಬಿಡ್ತಾರೆ, ಟೈಮ್ ಗೊತ್ತಿಲ್ಲ. ಸ್ವಲ್ಪ ಯಾರೋ ಪುಂಗ್ತಾರಲ್ಲ, ಹೋಗಿ ದೇವಸ್ಥಾನದಲ್ಲಿ ಕೂತಿರ್ತಾನೆ, ಡೇಟ್ ಕೊಟ್ಟರೆ ಸಾಕು ಪುಂಗ್ತಾನೆ ಅವನು. ಪುಂಗೋರ ಹತ್ರ ಹೋಗ್ರಿ ಎಲ್ಲ ಚೆನ್ನಾಗಿ. ಈ ಡೇಟ್ ಮೇಲೆ ಎಲ್ಲ ಹೇಳ್ಬಿಡ್ತಾನಲ್ಲ, ಡೇಟ್ ಮೇಲೆ ಏನೂ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಇರೋ ಸಮಸ್ಯೆ ಎಲ್ಲ ಅದನ್ನೇ ಬೊಗಳ್ತಾರೆ. ಎಜುಕೇಷನ್ ಸಮಸ್ಯೆ, ಎಜುಕೇಷನ್ ಇದ್ದಾಗ ಕೆಲಸ ಇನ್ನೇನು ಸಿಗಬೇಕಾದ್ರೆ ಕೆಲಸದ ಸಮಸ್ಯೆ ಹೇಳ್ತಾರೆ. ಇದನ್ನು ಜ್ಯೋತಿಷ್ಯ ಅನ್ನಲ್ಲ. ಇದು ಭಾಳ ಈಸಿಯಾಗಿ ಜ್ಯೋತಿಷ್ಯರೆಲ್ಲ ಇರ್ತಾರಲ್ಲ ಕೆಲವರು, ಬರೀ ಪುಂಗೋ ಜ್ಯೋತಿಷಿಗಳು ಬಡ 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 ಮಾಡ್ತಾರಲ್ಲ, ಅವರಲ್ಲಿ ಏನೂ ಇರಲ್ಲ, ಟೊಳ್ಳು. ಅರ್ಥ ಆಯ್ತಾ? ಖಾಲಿ ಡಬ್ಬ ಸೌಂಡ್ ಜಾಸ್ತಿ ಮಾಡುತ್ತೆ. ಸಮಾಧಾನವಾಗಿ, ಕ್ಲಿಯರಾಗಿ, ಅಚ್ಚುಕಟ್ಟಾಗಿ, ಪರ್ಫೆಕ್ಟಾಗಿ ಹೇಳೋರದೇ ಜ್ಯೋತಿಷ್ಯ. ನೀವು ಎಲ್ಲಿಂದ ಎಲ್ಲೇ ನೋಡ್ಕೊಂಬನ್ನಿ. ಈ ಖಾಲಿ ಡಬ್ಬಗಳು ಬಡ 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 ಹೊಡಿತಾ ಇರ್ತವೆ.
ಅಲ್ಲಿ ಬೆಂಕಿ ಬಿತ್ತು ಇಲ್ಲಿ ಬೆಂಕಿ ಬಿತ್ತು ಅಂತ ಎಲ್ಲೂ ಬೆಂಕಿ ಬಿದ್ದಿರಲ್ಲ. ಅದು ಬೆಂಕಿ ಅನಾದಿ ಕಾಲದಿಂದನೂ ಬೀಳ್ತಾ ಇರ್ತವೆ, ಮುಂದೆನೂ ಬೀಳ್ತವೆ ಬೆಂಕಿ. ಆ ಬೆಂಕಿ ಬಿತ್ತು ಅಂದದು ಡಂಗೂರ ಬರ್ಸೋದು. ಇವರೆಲ್ಲ ಹೆಂಗೆ ಅಂತಂದರೆ ಹುಲಿ ಬಂತು ಅನ್ನೋರು ಹೆದರ್ಕೊಳ್ತಾರಲ್ಲ ಎಲ್ಲ. ಹುಲಿ ಬಂತು ಅನ್ನೋ ಸಂಗತಿ ಇವ್ರಿಗೆಲ್ಲ. ಓ ಈ ನಂಬರ್ಗೆ ಹುಲಿ ಬಂತು, ಈ ರಾಶಿಗೆ ಹುಲಿ ಬಂತು. ಆ ರಾಶಿಗೆ ಯಾವ ಹುಲಿನೂ ಬಂದಿರಲ್ಲ, ಯಾವುದೂ ಬಂದಿರಲ್ಲ. ಸುಮ್ಮನೆ ಇಂಥದನ್ನು ಮೈಂಡ್ಗೆ ಹಾಕ್ಕೊಂಡು ನೀವು ಉಗೆ ಅಂತ ಇರ್ತೀರ. ಅದು ಉಗೆ ಅಲ್ಲ, ಉಗಿಯೋದದು ಕಾರ್ಯಕ್ರಮ. ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಇಂಡಿವಿಜುವಾಲಿಟಿ ಇಂಪಾರ್ಟೆಂಟು, ವ್ಯಕ್ತಿಗತವಾಗಿರ್ತಕ್ಕಂಥ ಜಾತಕ ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ಸಮುದಾಯದಲ್ಲಿರ್ತಕ್ಕಂಥ ಡೇಟು, ಸಮುದಾಯದಲ್ಲಿರ್ತಕ್ಕಂಥ ರಾಶಿ ಫಲಗಳು ವರ್ಕ್ ಆಗಲ್ಲ. ರಾಶಿ ಫಲಗಳು ನೀವೇನಾದ್ರು ನೋಡ್ತಾ ಇದ್ದರೆ ಫಸ್ಟ್ ಅಲ್ಲಿಂದ ಆಚೆ ಬನ್ನಿ. ದಯಮಾಡಿ ರಾಶಿ ಫಲಗಳ ಮೇಲೇ ನೀವು ಅವಲಂಬಿತ ಆಗಿದ್ದರೆ ದಯಮಾಡಿ ಜ್ಯೋತಿಷ್ಯ ನೋಡೋಕ್ಕೆ ಹೋಗಬೇಡಿ. ರಾಶಿ ಫಲಗಳಷ್ಟು ಸುಳ್ಳು ಮತ್ತೊಂದಿಲ್ಲ. ಮುಂದಿನ ಕರೆಗೋಣ. ಓಕೆ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ನಾಗರಾಜ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ನನ್ನ ಹೇಳಿ. ಮೊಮ್ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಎಷ್ಟನೇ ಸತಿ ಕೇಳ್ತಾ ಇದ್ದೀರಾ ನೀವು? ಇದು 3ನೇ ಸತಿ? ಇಲ್ಲ, ಮೊನ್ನೆ ನಾನು ಓದಿದ್ದು ಗೊತ್ತಾಗಿಲ್ವಾ? ಅಲ್ಲ ಸರ್, ಪ್ರಿಯಾಂಬಲ್ ನಾನು ಹೇಳ್ಬಿಡ್ತೀನಿ. ನೋ ಪ್ರಿಯಾಂಬಲ್ ಸರ್. ಅಲ್ಲ, ದೇರ್ ಇಸ್ ನನಗೆ ಪೇಮೆಂಟ್, 78 ವರ್ಷ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಲ್ಲ, ನನಗೆ 78 ನನಗೆ ಬೇಡ. ನೀವು ಯಾಕೆ ನಮ್ಮ ಪ್ರೋಗ್ರಾಮ್ ನೋಡ್ತೀರಾ? ನೀವು ನಮಗೆ ಫ್ರೀ ಗಿರಾಕಿಗಳು ಬೇಡ, ಫ್ರೀ ಫಿನೈಲ್ ಕುಡಿಯೋರು ಬೇಡ ನಮಗೆ. ಅದು ಏನೇ ಆಗಿರ್ಬೋದು. ದೇರ್ ಇಸ್ ನೋ ಪ್ರಿಯಾಂಬಲ್. ಯು ಆರ್ ನಾಟ್ ಎ ಗುಡ್ ಸಿಟಿಸನ್, ಯು ಆರ್ ಎ ಫ್ರೀ ಸಿಟಿಸನ್. ಬಿಟಿ ಭಾಗ್ಯದವ್ರು ನೀವೆಲ್ಲ. ಪ್ಲೀಸ್ ಡೋಂಟ್ ಸಿ ಮೈ ಪ್ರೋಗ್ರಾಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮತ್ತೊಬ್ರು ಬೇರೆ ಕಾಲ್. ನಮ್ಮ ಪ್ರೋಗ್ರಾಮ್ ನೋಡೋದೇ ಬೇಡ ಇಂಥವ್ರು. ಬೇರೆಯವ್ರಿಗೆ ದಾರಿ ಕೊಡೋ ಬಡವರು ತುಂಬ ಜನ ಇದ್ದಾರೆ, ಅವ್ರು ಕೊಡೋಣ. ಇವರೆಲ್ಲ ತಿಂದು ಕೊಬ್ಬಾಗಿರೋರು ಇವರೆಲ್ಲ. ವಾಟ್ ಎವರ್ ಇಟ್ ಮೈಟ್ ಬಿ. ಕಾಲ್ಸ್ ಬಂದಾಗ ಒಂದು ನಿಯಮ ಅಂತ ಇಟ್ಕೋಬೇಕು. ಇಲ್ಲಿ ಫ್ರೀ ಸಿಕ್ಕಿದೆ ಕಾಲ್ಸ್ ಅಂತ ಹೋಗೋದಲ್ಲ. ಒಂದು ಸತಿ ಕೇಳಬೇಕು. ಅವ್ರ ಮೊಮ್ಮಗಂದು ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಬರ್ರಿ, ಪೇ ಮಾಡಿಬಿಟ್ಟು ಬರಲಿ ಅಲ್ವಾ. ಕ್ಲೀನಾಗಿ ಡೀಟೇಲಾಗಿ ಇಂಟ್ರೆಸ್ಟಿಂಗ್ ಆಗಿ ತೊಗೊಳ್ಳಿ. ಪ್ರಿಯಂಬಲ್ ಅಂತಂದರೆ ನಮಗೂ ಗೊತ್ತಿದೆ ವಾಟ್ ಈಸ್ ಪ್ರಿಯಂಬಲ್ ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಕರೆಗೋಣ. ಓಕೆ ಗುರುಜಿ, ಸಮಯ ಆಗಿದೆ. ಒಳ್ಳೇದು. ನಾನು ಅದನ್ನೇ ಹೇಳೋದು ಎಲ್ಲರಿಗೂ, ಸಾತ್ವಿಕತೆ ಬೆಳೆಸ್ಕೊಳ್ಳಿ. 3 ಹೊತ್ತು ಒಬ್ಬರು ಗುರುಗಳಿರ್ತಾರೆ. ಎಲ್ಲರಿಗೂ ಒಬ್ಬರು ಗುರುಗಳಿರ್ತಾರೆ. ಯಾವುದೋ ಸಮುದಾಯ ಒಂದು ಗುರುಗಳಿರ್ತಾರೆ. 3 ಹೊತ್ತು ಅವ್ರ ಹತ್ರ ಹೋಗ್ಬಿಟ್ಬಿಡ್ತಾರಾ? ಒಂದು ಸತಿ ಹೋಗ್ಬೇಕು, ಒಂದು ಸಮಸ್ಯೆ ಹೇಳಿ ಬರಬೇಕು. ಫ್ರೀ ಸಿಕ್ಕಿದೆ ಅಂತ ಫಿನೈಲ್ ಕುಡಿ ತಗೊಂಡು ಕೂತ್ಕೊಂಡ್ರೆ, ಅಥವಾ ಜ್ಯೋತಿಷ್ಯ ಕಲೀರಿ. ಈ 7,000 ವೆರಿ ಬಿಗ್ ಫಾರ್ ಯು ಪೀಪಲ್. 7,000 ರೂಪಾಯಿ ದೊಡ್ಡದಾ? ಟೈಮ್ ಪಾಸ್ ಬೇರೆ ಮಾಡ್ತಾಯಿದ್ರು, ವಯಸ್ಸು ಬೇರೆ ಆಯಿತು, ಕತ್ತೆ ವಯಸ್ಸಾಗಿದೆ. ಬಂದು ಕಲೀರಿ. ನಾವು ನಿಮ್ಗಿಂತ 20 ವರ್ಷ ಚಿಕ್ಕವರು, ನಾವು ಸಣ್ಣ ಹುಡುಗರು. ನಾವೇ ಎಷ್ಟು ಸೀರಿಯಸ್ ಆಗಿದ್ದೀವಿ. ಯಾವುದು ಜಗತ್ತಲ್ಲಿ ಯಾವುದು ಫ್ರೀ ಇಲ್ಲ. ದುಡ್ಕೊಂಡು ತಿನ್ನಲೇಬೇಕು ನಾವೆಲ್ಲ. ಯಾವ್ದಾದ್ರು ಫ್ರೀ ಇದೆಯೇನಮ್ಮ? ಯಾವುದೇ ಸಿಗಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಭೂತಗಳು ಮಾತ್ರ ಫ್ರೀ. ಈಗ ಅದಕ್ಕೂ ಇವಾಗ ವಾಟರ್ ಬಾಟಲ್ ತಗೊಂಡ್ರೆ ಅದಕ್ಕೂ ದುಡ್ಡು ಕೊಡಬೇಕು. ಆಕ್ಸಿಜನ್, ನಮ್ಮ ಕೊರೋನಾ ಆದಾಗ ಆಕ್ಸಿಜನ್ಗೂ ದುಡ್ಡು ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ? ಸೊ ಬಿಹೇವ್ ಕರೆಕ್ಟಾಗಿ ಯೋಚನೆ ಮಾಡಿ. ಯಾವ ಪ್ರೋಗ್ರಾಮು ಏನು, ಎಷ್ಟು ಸತಿ ಕಾಲ್ ಮಾಡಬೇಕು ಏನು ಅಂತ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಒಂದು ಸತಿ ಕರೆ ಮಾಡಿದ್ರಾ ಸಾಕು, ಇನ್ನೊಬ್ರಿಗೆ ದಾರಿ ಮಾಡಿಕೊಡಿ. ಪಾಪ ಕರೆ ಸಿಗಲ್ಲ ಅಂತ ನಮಗೆ ಎಷ್ಟೊಂದು ಕೊಡ್ತಾ ಇರ್ತಾರೆ. ಹೌದು, ಅಂಥವ್ರನ್ನ ಒಂದು ಕಾಲಾರು ನಾನು ಮಾಡಿ ಅವ್ರದ್ದು ಬದುಕು ಒಂದು ಚೂರು ಚೇಂಜ್ ಮಾಡೋಣ. ಈ ಸಿಕ್ಕಿರೋರಿಗೆ ಫ್ರೀ ಬಿ ಕೊಡ್ತಾ ಅವ್ರಿಗೆ ಯೋಗ್ಯತೆಯೂ ಇರಲ್ಲ. ಅವ್ರಿಗೆ ಭಗವಂತನೂ ಒಳ್ಳೇದು ಮಾಡಲ್ಲ. ಬರೀ ಫ್ರೀ ತಗೊಳ್ಳೋರಿಗೆ ಭಗವಂತ ಒಳ್ಳೇದು ಮಾಡಲ್ಲ, ಹೇಳ್ತಾ ಇದ್ದೀನಿ. ದಯಮಾಡಿ ಇದು ಜ್ಯೋತಿಷ್ಯ ಕಲಿತಕ್ಕಂಥ ಕಾರ್ಯಕ್ರಮ. ಕಾಲ್ ಮಾಡೋರು ನಾನು ಕಲಿತೀನಿ ಅಂತ ಒಳ್ಳೆ ಮನೋಭಾವದಿಂದ ಬಂದು ಹೇಳ್ರಿ. ಆ ನವಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತವೆ. ಯಾಕೆಂದರೆ ನೀವು ಕಲಿಯೋದು ನವಗ್ರಹಗಳ ವಿಚಾರ. ನವಗ್ರಹಗಳು ನೋಡ್ತಾ ಇದ್ದರೆ ನೀನು ಎಷ್ಟು ಸ್ವಾರ್ಥಿಯಾಗಿದೆಯಾ ಅಂತ. ನಿನ್ನ ಮಗಳದ್ದು ಕೇಳಿದೆ, ನಿನ್ನ ಮೊಮ್ಮಗಳದ್ದು ಕೇಳಿದೆ, ನಿಮ್ಮ ಅಪ್ಪನ ಕೇಳಿದೆ, ನಿಮ್ಮ ಗಂಡನ ಕೇಳಿದೆ, ಅಥವಾ ನಮ್ಮ ಬಗ್ಗೆ ಕಲಿತೀನಿ ಅಂತ ಏನಾರು ಹೇಳಿದ್ಯಾ ನೀನು? ಇದು ದೋಷವಾಗೂ ಪರಿಹಾರುತ್ತೆ. ದೋಷ ಅಂತಂದರೆ ಬರೀ ನಾಗದೋಷ ಆ ದೋಷ ಅಲ್ಲ. ಜ್ಯೋತಿಷ್ಯ ಒಬ್ರು ಹೇಳ್ತಾ ಇದ್ದಾರೆ, ಅವರು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕತೆಗಳನ್ನೆಲ್ಲ ಯಾಕೆ ಕೇಳಬೇಕು ನಾವು? ಒಂದು ವಿಚಾರ ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ. ಕತೆಗಳು ಹೇಳ್ತಾರಲ್ಲ, ಶನಿದೇವರ ಕತೆ ಕೇಳಿ ಅಂತ ಹೇಳ್ತಾರಲ್ಲ, ಏನಕ್ಕೆ ಕೇಳಬೇಕು? ಅದರ ಆಲಾಪನೆ ಮಾಡಬೇಕಲ್ವ, ಅವಾಗ ಒಳ್ಳೇದಾಗುತ್ತೆ ಅಂತಿದೆ. ಎಷ್ಟೊಂದಿದೆ. ಸತ್ಯನಾರಾಯಣ ಪೂಜೆ ಕತೆ ಯಾಕೆ ಕೇಳ್ತೀರಿ ನೀವು ಬಂದು? ಹಾಗೆ ಜ್ಯೋತಿಷ್ಯನೂ ಕಲ್ತ್ರೆ ನವಗ್ರಹಗಳಿಗೂ ಅವರ ಕತೆ ಕೇಳ್ದಂಗೆ ಲೆಕ್ಕ ಅದು. ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ತುಂಬ ಜನಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹಿರಿಯರಿಗೆ ಏನಿದೆ ಏನೂ ಗೊತ್ತಿಲ್ಲ. ನಾವೆಲ್ಲ ಛಿದ್ರ ಆಗಿಬಿಟ್ಟಿದ್ದೀವಿ. ಭಗವದ್ಗೀತೆ ಬಗ್ಗೆ ಕೇಳಿದ್ರೆ ಗಂಧ ಇಲ್ಲ, ಭಾಗವತನ ಬೇಗ ಕೇಳಿದ್ರೆ ಗಂಧ ಇಲ್ಲ. ಅದನ್ನೆಲ್ಲ ಮಾಡೋಣ ಬನ್ನಿ ಅಂತಂದಾಗ ಜ್ಯೋತಿಷ್ಯ ನಮ್ಗೆ ಒಂದು ಮಾಡುತ್ತೆ. ಯಾಕೆಂದರೆ ಜ್ಯೋತಿಷ್ಯದಲ್ಲಿ ನಿಖರತೆ ತೋರಿಸುತ್ತೆ. ಆವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಅಷ್ಟೇ. ಕಲೀರಿ, ಕಾಲ್ ಒಂದು ತಗೊಳ್ಳಿ, ಮತ್ತೆ ಬರ್ತಾನೆ ಇರಬೇಡಿ. ಇದು ನಿಮಗೆ ಶ್ರೇಯಸ್ಸಲ್ಲ, ಆಗಲ್ಲ. ಒಂದು ಕಾಲ್ ತೊಗೊಳ್ಳಿ ದಯವಿಟ್ಟು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.
ಇವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ? ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಕ್ಷತ್ರ ನಾಡಿ ದಿನೇಶ್ ಗುರೂಜಿಯವರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲಿ ಕಾರ್ಯಕ್ರಮ. ಹಾಗೂ ನಾನು 38ನೇ ಬ್ಯಾಚು, ನಕ್ಷತ್ರ ನಾಡಿಯ 38ನೇ ಬ್ಯಾಚಲ್ಲಿ ನಾನು ಕಲ್ತಿದ್ದೀನಿ. ಸೊ ಇಲ್ಲಿ ನೆಲದ ಸಿರಿಯಲ್ಲಿ ಇವತ್ತು ಡೀಪ್ ಕ್ಲಾಸಸ್ ಅಂತ ಒಂದು ಪ್ರೋಗ್ರಾಮಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ವಾತಾವರಣ. ಆಮೇಲೆ ಯಾರು ಜ್ಯೋತಿಷ್ಯ ಕಲ್ತಿಲ್ವೋ ಅವರು ದಯವಿಟ್ಟು ಜ್ಯೋತಿಷ್ಯವನ್ನು ಕಲೀರಿ. ಡಾಕ್ಟರ್ ದಿನೇಶ್ ಗುರೂಜಿಯವರಿಂದ ನಕ್ಷತ್ರ ನಾಡಿ ತುಂಬ ಚೆನ್ನಾಗಿರುತ್ತೆ. ನೀವು ಕಲೀರಿ. 15 ದಿನದಲ್ಲೇ ನೀವು ಆರಾಮಾಗಿ ಕಲಿಬೋದು. ನಾನು ಕಲ್ತಿದ್ದೀನಿ. 38ನೇ ಬ್ಯಾಚಲ್ಲೇ ಕಲ್ತಿದ್ದೀನಿ. ತುಂಬ ಚೆನ್ನಾಗಿದೆ.